ನೋಡಿ KSRTC ಬಸ್ ಮೇಲೆ ಏನ್ ಬರ್ದಿದ್ದಾರೆ ಅಂದ್ರೆ, ಸುರಕ್ಷಿತ ಮತ್ತೆ ಸುಖಕರ ಪ್ರಯಾಣಕ್ಕಾಗಿ KSRTC ಬಸ್ಸುಗಳಲ್ಲಿ ಪ್ರಯಾಣಿಸಿ. ಅಂದ್ರೆ ಸೇಫ್ಟಿ ಇರುತ್ತೆ, ಆರಾಮ್ ಇರುತ್ತೆ, ನಿಮ್ಗೆ ಯಾವುದೇ ರಿಸ್ಕ್ ಇರಲ್ಲ. ಹಂಗಾಗಿ KSRTC ಬಸ್ಸಲ್ಲೇನೆ ಓಡಾಡಿ ಅಂತ ಬರ್ದಿದ್ದಾರೆ. ಅದಾದ್ಮೇಲೆ ಕೆಳಗಡೆ ಇನ್ನೊಂದು ಮೆಸೇಜ್ ಬರ್ತಿದ್ದಾರೆ, ಏನಪ್ಪಾ ಅಂದ್ರೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ. ಎರಡನ್ನೂ ತುಂಬಾ ಒಳ್ಳೆ ಮೆಸೇಜ್. ಆದ್ರೂ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ, KSRTC ನೌಕರರಿಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ತುಂಬಾ ಹೋರಾಟಗಳು, ನ್ಯೂಸ್ಗಳು ಬರ್ತಾನೆ ಇದೆ. ತುಂಬಾ ವರ್ಷಗಳಿಂದ ಬರ್ತಾ ಇದೆ, ಆದ್ರೂ ಆ ಸಮಸ್ಯೆಗಳೆಲ್ಲ ಬಗೆಹರಿದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನೀವು ಒಂದ್ಸರಿ ಇಮ್ಯಾಜಿನ್ ಮಾಡಿ, KSRTC ಬಸ್ ಕಂಡಕ್ಟರ್ ಅವರೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ. ಯಾಕಂದ್ರೆ ಒಂದು ಕಾರ್, ಐ5 ಲಕ್ಸುರಿ ಕಾರ್ನ ನಾವು ಒಂದು ದಿನ ಒಂದು 100ರಿಂದ 150 ಕಿಲೋಮೀಟರ್ ಓಡಿಸೋದಕ್ಕೆ ತುಂಬಾನೇ ಕಷ್ಟ ಪಡ್ತೀವಿ. ಅದಾದ್ಮೇಲೆ ಅದ್ರ ಜೊತೆಗೆ ನಮ್ಗೆ ಯಾರು ಓಡಿಸ್ತಾರಪ್ಪ, ಕಾರ್ ಯಾರು ಓಡಿಸ್ತಾರ, ಅದಕ್ಕೊಬ್ಬನ ಡ್ರೈವರ್ ಕೂಡ ಇಟ್ಕೋತೀವಿ ಅಲ್ವಾ, ಸಾಧ್ಯ ಆದ್ರೆ KSRTC ಬಸ್ ಡ್ರೈವರು ದಿನಕ್ಕೆ ಮಿನಿಮಮ್ ಅಂದ್ರೂ 300ರಿಂದ 350 ಕಿಲೋಮೀಟರ್, 400 ಕಿಲೋಮೀಟರ್ ಓಡಿಸ್ತಾರೆ. ಆದ್ರೂ ಯಾರು ಜನರಲ್ ಶಿಫ್ಟ್ ಅಲ್ಲಿ ಇರೋರು, ಇನ್ನ 24 ಅವರ್ಸ್ ಡ್ಯೂಟಿ ಇರೋರು ಅದಕ್ಕಿಂತ ಜಾಸ್ತಿ ಓಡಿಸ್ತಾರೆ. ಆದ್ರೆ 300ರಿಂದ 350 ಕಿಲೋಮೀಟರ್ ಮಿನಿಮಮ್ ಅಷ್ಟು ಕಿಲೋಮೀಟರ್ನ KSRTC ಬಸ್ ಓಡಿಸೋದಂದ್ರೆ ತುಂಬಾ ಸುಲಭದ ಮಾತಲ್ಲ ಅದು. ಯಾಕೆಂದ್ರೆ ತುಂಬಾನೇ ಕಷ್ಟ ಇರುತ್ತೆ. ಯಾಕೆಂದ್ರೆ ಅವ್ರು ಬರೀ ಹೈವೇಲೇನೆ ಓಡಾಡಲ್ಲ, ಹಳ್ಳಿ ರೋಡು, ನಾವು ನಿಜವಾಗ್ಲೂ ನೋಡಿರಲ್ಲ ಅಂತಂತ ರೋಡಲ್ಲೆಲ್ಲ ಬಸ್ನ ಓಡಿಸ್ತಾರೆ. ಅವ್ರ ಕಷ್ಟ ಎಷ್ಟಿರುತ್ತೆ ಅಂದ್ರೆ ಅದು ಅವ್ರಿಗೆ ಮಾತ್ರ ಗೊತ್ತು. ನೀವು ಒಂದ್ಸರಿ ಇಮ್ಯಾಜಿನ್ ಮಾಡಿ, ಹಳ್ಳಿ ರೋಡ್ಗಳಲ್ಲಿ 300ರಿಂದ 350 ಕಿಲೋಮೀಟರ್ ಓಡಿಸ್ಬೇಕಂದ್ರೆ ಎಷ್ಟು ಸರಿ ಅವ್ರು ಸ್ಟಾಪ್ ಮಾಡ್ಬೋದು, ಎಷ್ಟು ಸರಿ ಅವರು ಕ್ಲಚ್ನ ಪ್ರೆಸ್ ಮಾಡ್ಬೋದು, ಎಷ್ಟು ಸರಿ ಅವರು ಬ್ರೇಕ್ನ ಪ್ರೆಸ್ ಮಾಡ್ಬೋದು. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಮಗೆ ಮೈ ಜುಮ್ ಅನ್ನುತ್ತೆ. ಅದು ಒಂದಿನದ್ದಲ್ಲ, ಯಾಕಂದ್ರೆ 365 ಡೇಸ್ ವರ್ಷ ಪೂರ್ತಿ ಅವ್ರು ಅದನ್ನೇ ಮಾಡ್ಬೇಕು. ನಾವಾದ್ರೆ ಯಾವಾಗೋ ಒಂದ್ಸರಿ ಟ್ರಿಪ್ ಹೋಗ್ತೀವಿ, ಯಾವಾಗೋ ಒಂದ್ಸರಿ ಲಾಂಗ್ ರೈಡ್ ಹೋಗ್ತೀವಿ, ಆಮೇಲೆ ಆರಾಮಾಗಿರ್ತೀವಿ. ಬಟ್ KSRTC ಅವ್ರದ್ದು ಹೆಂಗೆ ಅಂದ್ರೆ ಕಂಟಿನ್ಯೂಸ್ 365 ಡೇಸ್ ಅವ್ರು ರಿಟೈರ್ಡ್ ಆಗೋವರೆಗೂ ಬರೀ ಡ್ರೈವಿಂಗ್ ಕೆಲಸನೇ. ಅವ್ರ ಕೈಲಿ ಯಾವತ್ತು ಸ್ಟೇರಿಂಗ್ ಇರುತ್ತೆ. ಮಿನಿಮಮ್ ದಿನಕ್ಕೆ 8ರಿಂದ 10 ಅವರ್ ಸ್ಟೇರಿಂಗ್ ಇರುತ್ತೆ. ನೋಡಿ, ಅವ್ರ ಲೈಫ್ನ ಒಂದು ದಿನದಲ್ಲಿ 8ರಿಂದ 9 ಗಂಟೆ ನಾವು ಬಸ್ಸಲ್ಲೇ ಕಳೆಯುವಂತ ನೌಕರರು ಅವರು. ಇದನ್ನೆಲ್ಲ ಹೋರಾಟ, ಇದು ಅವ್ರಿಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ಅವ್ರಿಗೂ ಒಳ್ಳೆ ದಿನಗಳು ಬರಲಿ, ಅವ್ರಿಗೆ ಬೇಕಾಗಿದ್ದೆಲ್ಲ ಸಿಗ್ಲಿ. ಯಾಕೆಂದ್ರೆ ಅವ್ರದ್ದು ಒಂದು ಫ್ಯಾಮಿಲಿ, ಅವ್ರದ್ದು ಒಂದು ಲೈಫ್ ಇದೆ. ಅಷ್ಟು ಕಷ್ಟ ಪಡ್ತಾರೆ. ನಮ್ಮನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸಾವಿರಾರು ಜನನ್ನ ಅವ್ರು ಎಲ್ಲೆಲ್ಲಿ ಹೋಗ್ಬೇಕು ಅವ್ರು ತಲುಪ್ತಾರೆ. ಅಂಥದ್ರಲ್ಲಿ ಅವರಿಗೆ ಏನ್ ಸಿಗ್ಬೇಕು ಅದು ಸಿಗ್ಲೇಬೇಕು ಅಂತ ನಾನು ಇವತ್ತಿನ ದಿನ ಈ ಬಸ್ ನೋಡಿದ್ಮೇಲೆ ನನಗೆ ಆ ವಿಡಿಯೋ ಮಾಡ್ಬೇಕು ಅನಿಸ್ತು. ಹಂಗಾಗಿ ಆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ದೇವರಲ್ಲಿ ಕೇಳ್ಕೊಳ್ಳೋದಷ್ಟೇ, ಯಾರ್ಯಾರು KSRTC ನೌಕರರು ಇದ್ದಾರೆ ಅವ್ರಿಗೆಲ್ಲ ಏನೇನ್ ಸಿಗ್ಬೇಕು ಅದೆಲ್ಲ ಆದಷ್ಟು ಬೇಗ ಸಿಗ್ಲಿ ಅಂತ ನಾನು ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನೀವು ಮಾಡ್ಕೊಳ್ಳಿ. ಯಾರಾದ್ರೂ ನಿಮ್ಮ ಫ್ರೆಂಡು, ನಿಮ್ಮ ಅಣ್ಣ, ತಮ್ಮ, ಅಪ್ಪ ಯಾರಾದ್ರೂ KSRTCಯಲ್ಲಿ ನಿಜವಾಗ್ಲೂ ಅವ್ರು ಕೆಲಸ ಮಾಡ್ತಾ ಇದ್ರೆ ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ನಮಸ್ಕಾರ, ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಅವ್ರಿಗೆ ಈ ಮೆಸೇಜ್ನ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.